ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಸ್ ಪಂಚತಾರಾ ಹೋಟೆಲ್ ಬಳಿಕ ಈಗ ಕ್ಲಬ್ಗಳಿಗೂ ಕೂಡ ಬಿಗ್ ಶಾಕ್ ಎದುರಾಗಿದೆ. ಬೆಂಗಳೂರಿನ 10 ಪ್ರತಿಷ್ಠಿತ ಕ್ಲಬ್ಗಳ ಮೇಲೆ ರೇಡ್ ಮಾಡಲಾಗಿದೆ. ಪಂಚತಾರಾ ಹೋಟೆಲ್ನಲ್ಲಿ ಆಹಾರ ಯಾವ ಗುಣಮಟ್ಟದಲ್ಲಿ ತಯಾರು ಮಾಡ್ತಿದ್ದಾರೆ ಅಂತ ಹೇಳಿ ಚೆಕ್ ಮಾಡೋದಕ್ಕೆ ಅಧಿಕಾರಿಗಳು ರೇಡ್ ಮಾಡಿದ್ರು. ಈಗ ಕ್ಲಬ್ಗಳ ಮೇಲೆ FDA ಬಿಗ್ ರೇಡ್ ನಡೆಸಿದೆ. ಬೋರಿಂಗ್ ಕ್ಲಬ್, ಸೆಂಚುರಿ ಕ್ಲಬ್, KSCA ಕ್ಲಬ್, ಮಹಾಲಕ್ಷ್ಮಿ ಲೇಔಟ್ ಕ್ಲಬ್ ಸೇರಿ 10 ಕಡೆ ದಾಳಿಯಾಗಿದೆ. ಬೋರಿಂಗ್ ಕ್ಲಬ್ನ ಕಿಚನ್ನಲ್ಲಿ ಜಿರಳೆಗಳು ಪತ್ತೆಯಾಗಿದ್ದಾವೆ. KSCA ಕ್ಲಬ್ ಕಿಚನ್ನಲ್ಲಿ ಡ್ರೈನೇಜ್ ಬ್ಲಾಕ್ ಆಗಿತ್ತು. ತರಕಾರಿ ಇಡುವ ಸ್ಥಳ ಕೊಳಕು, ಜಿರಳೆ ಹಾವಳಿ. ಕಿಚನ್ನಲ್ಲಿ ಪ್ಲಾಸ್ಟಿಕ್ ಕಟಿಂಗ್ ಬೋರ್ಡ್ ಬಳಕೆಯಾಗಿದೆ. ನೋಡಿ, ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದು ಕ್ಲಬ್ಗಳ ಪರಿಸ್ಥಿತಿ. ಜಿರಳೆಯನ್ನ ಓಡಿಸುವುದಕ್ಕೆ 110 ರೂಪಾಯಿ ಕೊಟ್ಟು ತೆಗೆದುಕೊಂಡು ಬರೋದಕ್ಕೆ ಇವರಿಗೆ ಸಾಧ್ಯ ಆಗಲಿಲ್ಲ. ಹಿಟ್ಟನ್ನು 110 ರೂಪಾಯಿ ಮ್ಯಾಟ್ರು. ಆದರೆ ಇವ್ರು ನಡೆಸೋದು ಕ್ಲಬ್, ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಆಗ್ತವೆ. ಆದರೆ 110 ರೂಪಾಯಿದೊಂದು ಹಿಟ್ಟು ತಗೊಂಡು ಹಿಡ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ. FDA ರೇಡ್ ಮಾಡ್ತು. ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಣೆಯನ್ನು ಕೂಡ ನಡೆಸಬಹುದು. ಆಹಾರ ಪದಾರ್ಥಗಳನ್ನು ಇಡುವ ಸ್ಥಳದಲ್ಲಿ ನೋಡಿ, ಒಟ್ಟು 10 ಪ್ರತಿಷ್ಠಿತ ಕ್ಲಬ್ಗಳ ಮೇಲೆ FSSAI ದಾಳಿ ನಡೆಸಿದೆ. 2 ಕ್ಲಬ್ಗಳಿಗೆ ನೋಟಿಸ್ ಜಾರಿ ಮಾಡಿದ FSSAI ಆಹಾರ ಉದ್ಯಮಗಳಿಗೆ ಆಹಾರ ಇಲಾಖೆ ಮಹತ್ವದ ಸೂಚನೆಯನ್ನು ಕೊಟ್ಟಿದೆ. ರಾಜ್ಯಾದ್ಯಂತ ಆಹಾರ ಉದ್ಯಮಗಳಿಗೆ ಕಟ್ಟುನಿಟ್ಟಿನ ಸೂಚನೆ. ಸ್ವಚ್ಛತೆ, ಸುರಕ್ಷತೆ, ನೈರ್ಮಲ್ಯಕ್ಕೆ ಆದ್ಯತೆ ನೀಡುವಂತೆ ಸೂಚನೆ. ಕೊಳೆತ ಮಾಂಸ, ಕಳಪೆ ಆಹಾರ ಮಾರಾಟಕ್ಕೆ ನಿಷೇಧ. FSSAI ಲೈಸೆನ್ಸ್ ನೋಂದಣಿ ಕಡ್ಡಾಯ ಎಂದ ಇಲಾಖೆ. ಪರವಾನಗಿ ಇಲ್ಲದೆ ವ್ಯವಹಾರ ಮಾಡದಂತೆ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ನೀವು ಕ್ಲಬ್ ಆದ್ರೂ ನಡೆಸ್ಕೊಳ್ಳಿ, ಬಾರ್ ಆದ್ರೂ ನಡೆಸ್ಕೊಳ್ಳಿ, ಪಂಚತಾರಾ ಹೋಟೆಲ್ ಬೇಕಾದ್ರೂ ಇಟ್ಕೊಳ್ಳಿ, ಆದರೆ ಕೊಡೋ ಆಹಾರ ಗುಣಮಟ್ಟದಾಗಿರಬೇಕು. ಜಿರಳೆಗಳ ರಾಶಿಗಳು ಬಿದ್ದಿರೋ ಜಾಗದಲ್ಲಿ ಅಕ್ಕಿ ಹಿಟ್ಟನ್ನು ಇಡ್ತೀರಿ. ಜಿರಳೆಗಳು ಏನು ಇಲಿಗಳು ಬರೋ ಪ್ರದೇಶದಲ್ಲೆಲ್ಲ ರಾಗಿ ಹಿಟ್ಟು. ಪರಿಸ್ಥಿತಿ ನೋಡಿ, ತಿಂದವನ ಗತಿ, ತಿಂದವನ ಕಿಡ್ನಿ ಏನಾಗಬೇಕು. FSSAI ಒಂದನ್ನು ಬಿಡದೆ ರೇಡ್ ಮಾಡ್ತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ಮೊನ್ನೆ ದಿನ ಒಂದು ಅಪ್ಡೇಟು, ಕ್ಯಾಟ್ರಿಂಗ್ ಕೊಡುವಂತಹ ಯಾರು ಕ್ಯಾಟ್ರಿಂಗ್ ಏನು ನಡೆಸ್ತಾರಲ್ಲ ಅವರು ಕೂಡ ಅವರ ಪದಾರ್ಥದ ಅಥವಾ ಅವರ ಆಹಾರದ ಗುಣಮಟ್ಟವನ್ನ ಸಂಬಂಧಪಟ್ಟ ಇಲಾಖೆಗೆ ತೋರಿಸ್ಬಿಟ್ಟೆ ಮದುವೆ ಮನೆ, ಮುಂಜಿ ಮನೆಗೆ ನೀವು ಆಹಾರ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಸಾಧ್ಯ. ಬಟ್ ಇದು FSSAIನ ಒಂದು ಉನ್ನತವಾದಂತಹ ನಿರ್ಧಾರ. ಈ ಬಗ್ಗೆ UT ಖಾದರ್ ಆಹಾರ ಸಚಿವರು ಜೊತೆಗೆ ಕುಟುಂಬ ಕಲ್ಯಾಣ ಇಲಾಖಾ ಸಚಿವರು ಕೂಡ ಆಗಿರೋ UT ಖಾದರ್ ಅವರು ಮಾತನಾಡಿದ್ದಾರೆ. ಏನ್ ಮಾತನಾಡಿದರೆ ನೋಡ್ಕೊಂಡು ಬರೋಣ. ಸಮರ್ಪಕವಾಗಿ ಫುಡ್ ಸೇಫ್ಟಿಗೆ ಸಂಬಂಧಪಟ್ಟಾಗೆ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಈ ರೀತಿಯ ವೈಲೆನ್ಸ್ ಅನ್ನು ಫುಡ್ ಜೊತೆಲಿ ಇವತ್ತು ಪಾಯ್ಸನಸ್ ಫುಡ್ ಅನ್ನು ಕೊಡೋದು ಗಮನಕ್ಕೆ ಬಂದರೂ ಕೂಡ ಸಮರ್ಪಕವಾದ ವಿವರ ಇಲ್ಲದಿದ್ರೂ ಕೂಡ ಇವರಿಗೆ ಇವತ್ತು ಲೈಸೆನ್ಸ್ ಅನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಆದೇಶ ಮಾಡಿದ್ರು ಕೂಡ ರಾಜ್ಯದ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ನವರು ಒಂದು ಆದೇಶ ಕೊಟ್ಟಾಗ ಸೆಂಟ್ರಲ್ ಫುಡ್ ಡಿಪಾರ್ಟ್ಮೆಂಟ್ನವರು ತಕ್ಷಣ ಕ್ರಮ ತಗೊಳ್ಳೇಬೇಕು. ಈ ರೀತಿ ತಗೊಳ್ಳಿಲ್ಲ ಅಂತ ಹೇಳಿ ಗಮನ ಕೊಟ್ಟಿದೆ. ಅವರ ಮೇಲೆ ಅವರು ಕೂಡ ಶೋಕಸ್ ನೋಟಿಸ್ ಜಾರಿ ಮಾಡಿದ್ದಾರೆ. ಸಮರ್ಪಕವಾಗಿ ಫುಡ್ ಸೇಫ್ಟಿಗೆ ಸಂಬಂಧಪಟ್ಟಾಗೆ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಈ ರೀತಿಯ ವೈಲೆನ್ಸ್ ಅನ್ನು ಫುಡ್ ಜೊತೆಲಿ ಇವತ್ತು ಪಾಯ್ಸನಸ್ ಫುಡ್ ಅನ್ನು ಕೂಡ ಕೊಡೋದು ಗಮನಕ್ಕೆ ಬಂದರೂ ಕೂಡ ಸಮರ್ಪಕವಾದ ವಿವರ ಇಲ್ಲದಿದ್ದರೂ ಕೂಡ ಮತ್ತಷ್ಟು